ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಬಂದಿರೋದು ಹೋಟೆಲ್ ರಾಜಾಹುಲಿನಲ್ಲಿ. ಈ ಹೋಟೆಲ್ ರಾಜಾಹುಲಿನಲ್ಲಿ ಎಷ್ಟು ವಿಭಿನ್ನವಾದಂತಹ ಒಳ್ಳೆ ರುಚಿ ಇರುವಂತಹ ನಾನ್ ವೆಜ್ ಊಟ ಇಲ್ಲಿ ಸಿಕ್ಕುತ್ತೆ. ಚಿಕನ್ ವೆರೈಟಿ, ಮಟನ್ ವೆರೈಟಿ, ಫಿಶ್ ವೆರೈಟಿಗಳು ಇಲ್ಲಿ ಸಿಕ್ಕುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು, ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿದೆ, ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಈ ರೀತಿಯಾದಂತಹ ನಾನ್ ವೆಜ್ ಊಟ ಇಲ್ಲಿ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ನೀವು ಆಲ್ರೆಡಿ ಕ್ರೌಡ್ ನೋಡಿರ್ತೀರ ಇಂಟ್ರೊಡಕ್ಷನಲ್ಲಿ, ಎಷ್ಟು ಜನ ರಶ್ ಇದ್ದಾರೆ. ಅದು ವೀಕೆಂಡ್ ಅಲ್ಲ, ವೀಕ್ ಡೇನಲ್ಲೇ ಇಷ್ಟು ರಶ್ ಇದ್ದಾರೆ. ಇನ್ನು ವೀಕೆಂಡಲ್ಲಿ ಎಷ್ಟು ರಶ್ ಇರ್ತಾರೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಶೇಷತೆ ಏನಂದರೆ ನಾನ್ ವೆಜ್ ಸ್ಪೆಷಲ್. ಇದು ರಾಜಾಹುಲಿ ಹೋಟೆಲ್ನಲ್ಲಿರುವಂತಹ ನಾನ್ ವೆಜ್ ಊಟ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ನಾನು ಈಗ ತೋರಿಸ್ತಾ ಇರೋದು ಚಿಕನ್ ವೆರೈಟಿ, ಮಟನ್ ವೆರೈಟಿ. ಇಲ್ಲಿ ಇಟ್ಟಿರುವಂತಹ ಚಿಕನ್ ಮತ್ತು ಮಟನ್ ವೆರೈಟಿಗಳನ್ನ ತೋರಿಸ್ತಾ ಇದ್ದೀನಿ. ಮಟನ್ ಗ್ರೇವಿ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಚಿಲ್ಲಿ ಚಿಕನ್ ಆಗಿರ್ಬೋದು, ಅಥವಾ ಚಿಕನ್ ಕುಷ್ಕ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಈ ರೀತಿ ಹಲವಾರು ತುಂಬ ವೆರೈಟಿಗಳು ಸಿಕ್ಕುತ್ತೆ. ದಿನನಿತ್ಯ ಇಲ್ಲಿ ತುಂಬ ಜನ ಕ್ರೌಡ್ಸ್ ಇರುತ್ತೆ. ತುಂಬ ಕ್ರೌಡ್ ಎಷ್ಟಿರುತ್ತೆ ಅಂದರೆ ನೀವೇ ನೋಡ್ತಾ ಇದ್ದೀರಾ. ನೋಡಿ, ಇವರ ಸ್ಪೆಷಲ್ಲು ಮೀನೂಟ, ಮಟನ್ ಊಟ, ಚಿಕನ್ ಊಟ, ಅದರಲ್ಲಿ ವಿಧವಾಗಿ ಕೋಂಬೋಗಳೆಲ್ಲ ಸಿಕ್ಕುತ್ತೆ. ನಾವು ಒಂದು ಸ್ಪೆಷಲ್ಲಾಗಿ ನನಗೆ ತುಂಬ ಇಷ್ಟ ಆಗೋದು ಯಾವಾಗಲೂ ಅಂತಂದರೆ ನೀರು ದೋಸೆ, ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನೀರು ದೋಸೆ ಸಹ ಸಿಕ್ಕುತ್ತೆ, ಪರಾಟ, ಬಿಸಿ ಬಿಸಿ ಇಡ್ಲಿ ಎಲ್ಲ ಸಿಕ್ಕುತ್ತೆ ಇಲ್ಲಿ. ಸೊ ನಾವು ಒಂದು ನೀರು ದೋಸೆ ಆರ್ಡರ್ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಚಿಕನ್ ಕೋಂಬೋ ಆರ್ಡರ್ ಮಾಡಿದ್ವಿ. ಇಲ್ಲಿ ಕೋಂಬೋಗಳ ಸ್ಪೆಷಲ್ ಏನಂತಂದರೆ, ನೀವು ಕೋಂಬೋ ತೊಗೊಂಡ್ರೆ ಅದರಲ್ಲಿ ಎಲ್ಲ ವೆರೈಟಿನೂ ಸಿಕ್ಕುತ್ತೆ. ಇವಾಗ ನೀವೇನೋ ತಿನ್ಬೇಕು ಅಂದ್ಕೊಂಡಿರ್ತೀರ, ಒಂದು ಗ್ರೇವಿ, ಒಂದು ಯಾವುದೋ ಒಂದು ಐಟಮ್ ತಿನ್ನೋ ಬದಲು ಕೋಂಬೋ ಆರ್ಡರ್ ಮಾಡಿದ್ರೆ ನಿಮಗೆ ಎಲ್ಲ ಸಿಕ್ಬಿಡುತ್ತೆ. ಅಲ್ಲಿರುವಂತಹ ತುಂಬ ಬಗೆಯ ಐಟಮ್ಗಳು ನಿಮಗೆ ಕೋಂಬೋನಲ್ಲಿ ಸಿಕ್ಕುತ್ತೆ. ಆ್ಯಂಡ್ ಪ್ರೈಸೂ ತುಂಬ ಕಂಪ್ಯಾರಿಟಿವ್ಲಿ ನಿಮಗೆ ವರ್ತ್ ಇರುತ್ತೆ. ಬೇರೆ ಕಡೆ ಎಲ್ಲ ಒಂದು ಐಟಮ್ಗೆ 250-300 ಈ ರೀತಿ ಚಾರ್ಜ್ ಮಾಡ್ತಾರೆ. ನಿಮಗೆ ಒಂದು ಕೋಂಬೋಗೆ ನಿಮಗೆ 300 ಹತ್ತತ್ರ ಎಷ್ಟು ತೊಗೊಂಡ್ರು. ಸೊ ಚಿಕನ್ ಕೋಂಬೋನಲ್ಲಿ ಏನೆಲ್ಲ ಕೊಡ್ತಾ ಇದ್ದಾರೆ ಅಂತ ನೀವೇ ನೋಡಿ. ಮೊದಲಿಗೆ ನಾವೊಂದು ಚಿಲ್ಲಿ ಚಿಕನ್ ನೀರು ದೋಸೆ ತೊಗೊಳ್ಳೋಣ ಅಂದ್ಕೊಂಡು, ನೀರು ದೋಸೆಗೆ ಆಲ್ರೆಡಿ ಅವರು ಗ್ರೇವಿ ಕೊಡ್ತಾರೆ, ಚಿಕನ್ ಗ್ರೇವಿ ಕೊಡ್ತಾರೆ ಅಂತಂದರು. ಹಾಗಾಗಿ ಹೇಗಿದ್ರೂ ಗ್ರೇವಿ ಬರುತ್ತಲ್ವ, ಇನ್ನು ನಾವು ಸಪ್ರೇಟ್ ಬೇರೆ ಏನಾದರೂ ತೊಗೊಳ್ಳೋಣ, ಮಟನ್ ಅಥವಾ ಚಿಕನ್ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡಾಗ ಈ ಒಂದು ದಿನ ನಾವು ಚಿಕನ್ ಕೋಂಬೋ ಆರ್ಡರ್ ಮಾಡಿದ್ದೀವಿ. ಮಟನ್ ಕೋಂಬೋನು ನಿಮಗಿಲ್ಲಿ ಸಿಕ್ಕುತ್ತೆ. ಅದರಲ್ಲೂ ನಿಮಗೆ ಮಟನ್ದು ಬೇರೆ ವೆರೈಟಿ ಸಿಕ್ಕುತ್ತೆ, ಎಷ್ಟು ಕಡಿಮೆ ಪ್ರೈಸ್ನಲ್ಲಿ. ಆ್ಯಂಡ್ ತುಂಬ ಜನ ಇಲ್ಲಿ ಬರ್ತಾ ಇರೋದ್ರಿಂದ ನಿಮಗೆ ಫ್ರೆಶ್ ಆಗಿಯೇ ನಿಮಗೆ ಐಟಮ್ಗಳು ಸಿಕ್ಕುತ್ತೆ. ಎಲ್ಲಿ ನಿಮಗೆ ಜನ ಕಡಿಮೆ ಇರ್ತಾರೆ ಅಲ್ಲಿ ಸ್ಟಾಕ್ ಕ್ಲಿಯರ್ ಆಗ್ತಾ ಇರಲ್ಲ, ನಿಮಗೆ ಓಲ್ಡ್ ಫುಡ್ ಸಿಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಜನ ತುಂಬ ಕ್ರೌಡ್ ಎಷ್ಟಿದ್ರು ಅಂತ ನಿಮಗೆ ಗೊತ್ತಾಗುತ್ತೆ. ಕ್ರೌಡ್ ಜಾಸ್ತಿ ಇದ್ದಾಗ ಡೆಫಿನೆಟ್ಲಿ ಬಿಸಿ ಊಟ ಆ್ಯಂಡ್ ಎಲ್ಲ ಫ್ರೆಶ್ ಇರುವಂಥದ್ದು ಸಾಮಾನ್ಯ. ಹಾಗಾಗಿ ಇಲ್ಲಿ ನಿಮಗೆ ಫ್ರೆಶ್ ಊಟ, ಚಿಕನ್ ನಾನ್ ವೆಜ್, ಮಟನ್ ನಾನ್ ವೆಜ್, ಮೀನೂಟ ಎಲ್ಲ ಸಿಕ್ಕುತ್ತೆ. ಬನ್ನಿ ನೋಡೋಣ ನೀರು ದೋಸೆ ಹೇಗಿತ್ತು ಅಂತ. ಸೊ ನನಗಂತೂ ನೀರು ದೋಸೆ ಅಂದ್ರೇ ತುಂಬ ಇಷ್ಟ. ಇನ್ನು ರೋಡ್ ಸೈಡ್ ಸಿಗುವಂತಹ ನೀರು ದೋಸೆ ಅತ್ಯದ್ಭುತವಾಗಿರುತ್ತೆ. ಇದಕ್ಕೆ ಚಿಕನ್ ಶೇರ್ವ ಆಲ್ರೆಡಿ ಕೊಟ್ಟಿರ್ತಾರೆ. ಶೇರ್ವ ನಾನು ಹಾಕ್ಸ್ಕೊಂಡು, ಮಟನ್ ಶೇರ್ವನೂ ನಿಮಗೆ ಸಿಕ್ಕುತ್ತೆ. ನನಗೆ ಚಿಕನ್ ಶೇರ್ವ ತುಂಬ ಇಷ್ಟ ನೀರು ದೋಸೆ ಜೊತೆ, ಹಾಗಾಗಿ ನಾನು ಅದರದ್ದೊಂದು ಶೇರ್ವ ತೊಗೊಂಡಿದ್ದು. ಇನ್ನು ನಿಮಗೆ ಚಿಕನ್ ಮೀಲ್ಸ್ ಕೋಂಬೋ ಹೇಗಿತ್ತು ಅಂತಂದರೆ ನೋಡಿ, ಇದು ಚಿಕನ್ ಪೆಪ್ಪರ್ ಡ್ರೈ. ನೆಕ್ಸ್ಟ್ ನಿಮಗೆ ಇದು ಚಿಕನ್ ಬಿರಿಯಾನಿ. ಆ್ಯಂಡ್ ನೆಕ್ಸ್ಟ್ ಇದು ಚಿಕನ್ದು ಏನೋ ಒಂದು ಸೈಡ್, ಆ್ಯಂಡ್ ಚಿಕನ್ದು ಸಾಂಬಾರ್ ಆ್ಯಂಡ್ ಚಿಲ್ಲಿ ಚಿಕನ್, ಈ ರೀತಿ ವೆರೈಟಿ ಕೊಟ್ಟಿದ್ದಾರೆ. ಚಪಾತಿ ಕೊಟ್ಟಿದ್ದಾರೆ, ಮುದ್ದೆನೂ ಇರುತ್ತೆ. ಮುದ್ದೆ ಖಾಲಿ ಆಗಿಬಿಟ್ಟಿತ್ತು ಅಷ್ಟು ಬೇಗ, ಯಾಕಂದರೆ ತುಂಬ ಜನಕ್ಕೆ ಮುದ್ದೆ ಇಷ್ಟ. ಮುದ್ದೆ ಖಾಲಿ ಆಗಿದ್ದರಿಂದ ಚಪಾತಿ ಮತ್ತು ಅನ್ನ ಕೊಟ್ಟಿದ್ದರು. ನೀರು ದೋಸೆ ಹೇಳಬೇಕಂದ್ರೆ ಒಂದು ಪ್ಲೇಟಿಗೆ 3-4 ನೀರು ದೋಸೆ, 4 ಅನಿಸುತ್ತೆ, 3-4 ನೀರು ದೋಸೆ ನಿಮಗೆ ಕೊಡ್ತಾರೆ. ಈ ನಿಂಬೆಹಣ್ಣು ವಿಶೇಷತೆ, ನಿಮಗೆ ಯಾವುದೇ ಒಂದು ನಾನ್ ವೆಜ್ ತಿನ್ನುವಾಗ ಈ ರೀತಿ ನಿಂಬೆಹಣ್ಣು ಹಿಂಡಿ ತಿಂದರೆ ನಿಮಗೆ ಆ ಮಸಾಲೆ ಹೊಡೆಯೋದಕ್ಕಿಂತ ಹುಳಿಯಾಗಿ ಟ್ಯಾಂಗಿನೆಸ್ ಒಂದು ಸಖತ್ತಾಗಿರುತ್ತೆ. ನೀರು ದೋಸೆ, ಚಿಕನ್ ಶೇರ್ವ ನೀವು ನೆಕ್ಸ್ಟ್ ಎಲ್ಲಾದರೂ ಹೋದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ನೀರು ದೋಸೆ ಎಷ್ಟು ಸಿಂಪಲ್ ಈಸಿಯಾಗಿ ಮಾಡ್ಬೋದು, ಅಷ್ಟೇ ನಿಮಗೆ ರುಚಿಯಾಗಿರುತ್ತೆ ನೀರು ದೋಸೆ. ನನ್ನ ಫೇವ್ರೇಟ್ ನೀರು ದೋಸೆ ಅಂತಲೇ ಹೇಳ್ಬೋದು. ತುಂಬ ರೋಡ್ ಸೈಡಿಗೆ ಸಿಗುವಂತಹ ನೀರು ದೋಸೆ ಅದ್ಭುತವಾಗಿರುತ್ತೆ. ಅದು ಚಿಕನ್ ಶೇರ್ವ ಜೊತೆ ನಿಂಬೆಹಣ್ಣು ಹಾಕ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಏನು ಎಣ್ಣೆ ಹಾಕ್ಬಿಡ್ತಾರೆ ಬೇರೆ ಕಡೆ ಎಲ್ಲ, ಆ ರೀತಿ ಏನೂ ಇಲ್ಲ. ಇನ್ನು ನಿಮಗೆ ಪರಾಟನೂ ಸಿಕ್ಕುತ್ತೆ. ನಾವು ಪರಾಟ ಬದಲಿಗೆ ಚಪಾತಿ ಹಾಕ್ಸ್ಕೊಂಡ್ವಿ. ಚಪಾತಿಗಿಂತ ನನಗೆ ಪರಾಟ ತಿನ್ನೋದಕ್ಕೆ ಆಸೆ ಇತ್ತು, ಆದರೂ ಚಪಾತಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಚಪಾತಿ ತೊಗೊಂಡಿದ್ದು. ಚಪಾತಿಗಿಂತ ನನಗೆ ನೀರು ದೋಸೆ ತುಂಬ ಇಷ್ಟ ಆಯಿತು. ಇನ್ನು ವೈಟ್ ರೈಸು, ಚಿಕನ್ ಕುಷ್ಕ ಎಲ್ಲವೂ ಚೆನ್ನಾಗಿತ್ತು. ನೆಕ್ಸ್ಟ್ ನಮಗೆ ಇಲ್ಲಿ ರಾಜಾಹುಲಿನಲ್ಲಿ ಸ್ಪೆಷಲ್ ಏನಂತಂದರೆ
ಮೀನು ನಿಮಗೆ ಅಂದರೆ ರೋಸ್ಟ್ ಮಾಡ್ತಾರಲ್ಲ ಹೆಂಚು ಮೇಲೆ ಸೌದೆ ಒಲೆ ಹಾಕಿ ಮಾಡ್ತಾರಲ್ಲ ಮೀನು, ಅದು ತುಂಬ ಸ್ಪೆಷಲ್ಲು. ರೋಡಲ್ಲಿ ರಶ್ ಅಂದರೆ ರಶ್ಶು ಮೈನ್ ರೋಡಲ್ಲಿ ಮೀನು ತಿನ್ನೋದಕ್ಕೆ. ಇನ್ನು ಮೀನು ತಿಂದೇ ಇದ್ದರೆ ಆಗುತ್ತಾ, ಸೌದೆ ಒಲೆಯ ಮೀನು. ವೆರೈಟಿ ಮೀನುಗಳು ಸಿಗುತ್ತೆ ನಿಮಗೆ. ಬಾಂಗ್ಡ ಆಗಿರ್ಬೋದು, ಇನ್ನು ಬೇರೆ ಬೇರೆ ರೀತಿಯ ತುಂಬ ಅಂದರೆ ತುಂಬ ವೆರೈಟಿ ಮೀನುಗಳು ಸಿಗುತ್ತೆ. ನಾವು ರೆಗ್ಯುಲರಾಗಿ ಜಾಸ್ತಿ ತಿನ್ನೋದು ಬಾಂಗ್ಡ ತಿಂತೀವಿ, ಬಿಟ್ಟರೆ ಅಂಜಲ್ ತಿಂತೀವಿ. ಹಾಗಾಗಿ ಇವತ್ತು ನಾವು ಅಂಜಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಅಂಜಲ್ ತೊಗೊಂಡ್ವಿ. ಅಂಜಲಲ್ಲಿ ಏನಂದರೆ ಮೂಳೆಗಳು ತುಂಬ ಇರಲ್ಲ, ಹಾಗಾಗಿ ಮುಳ್ಳು ಅಂತಾರಲ್ಲ ಮೀನಲ್ಲಿ, ಅದು ಇರಲ್ಲ. ಕಡಿಮೆ ಅಂದರೆ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಅಂಜಲ್ ತೊಗೊಂಡ್ವಿ. ಅಂಜಲು ಸ್ವಲ್ಪ ರೇಟ್ ಜಾಸ್ತಿ, ಯಾಕಂತಂದರೆ ಅದು ತುಂಬ ಅದು ಬೆಲೆನೇ ಆಗಿರುತ್ತೆ ಮಾರ್ಕೆಟಲ್ಲಿ. ಆದರೂ ನನಗೆ ಅಂಜಲ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಅಂಜಲ್ ತೊಗೊಂಡಿದ್ದೀನಿ. ತವಾ ಫ್ರೈ, ಆಹಾ, ಅದಕ್ಕೆ ನಿಂಬೆಹಣ್ಣು ಈ ರೀತಿ ಹಿಂಡ್ಕೊಂಡು ಉಪ್ಪು ಖಾರ ಎಲ್ಲ ಯಾವ ರೀತಿ ಅಂದರೆ ದಿ ಅಲ್ಟಿಮೇಟ್ ಆಗಿತ್ತು. ಅದಕ್ಕೆ ಹಸಿರು ಚಟ್ನಿ ಕೊಟ್ಟಿರ್ತಾರೆ. ಹಸಿರು ಚಟ್ನಿ ಜೊತೆ ಈ ಒಂದು ಮೀನು ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಇನ್ನು ಮೀನಿನ ಊಟ ವಿಶೇಷತೆ ಏನಂದರೆ ಅದರಲ್ಲಿ ಶಕ್ತಿ ಹಾಗೆ ಸಿಕ್ಕುತ್ತೆ ನಿಮಗೆ. ವಿಟಮಿನ್ B12 ಇದರಿಂದನೇ ಸಿಕ್ಕುತ್ತೆ. ಹಾಗಾಗಿ ತುಂಬ ಅಂದರೆ ತುಂಬ ರುಚಿಗೂ ಒಳ್ಳೆಯದು, ಮೀನು ಕಣ್ಣಿಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಈ ಬಿಸಿ ಬಿಸಿ ಮೀನು, ಆಹಾ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಂಚ್ಕೊಳ್ಳೋಕ್ಕೆ ಸೈಡಲ್ಲಿ ಈರುಳ್ಳಿ, ನಿಂಬೆಹಣ್ಣು ಎಲ್ಲ ಚಟ್ನಿ ಎಲ್ಲ ಇರುತ್ತೆ. ಅದು ಬೀದಿ ಬದಿಯಲ್ಲಿ ತಿನ್ನುವಂತಹ ಮೀನುಗಳು ವಿಶೇಷತೆ ಅಂದರೆ ಕೇಳಬೇಕಾ. ಇದನ್ನು ನೀವು ಯಾವುದಾದ್ರೂ ಹೋಟೆಲಲ್ಲಿ ಹೋದರೆ 500-600 ರೂಪಾಯಿ ಇಸ್ಕೊಳ್ತಾರೆ. ಇಲ್ಲಿ 300 ರೂಪಾಯಿ ಹತ್ತತ್ರ ಅದಕ್ಕೆ ಪ್ರೈಸ್ಗೆ ತುಂಬ ತುಂಬ ಚೆನ್ನಾಗಿತ್ತು. ಇದು ನನಗೆ ಎಲ್ಲಿ ತಿಂದು ಇಷ್ಟ ಆಗಿದೆ, ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಾ ಇರೋದು. ನನಗಂತೂ ತುಂಬ ಇಷ್ಟ ಆಗಿದೆ. ಬೀದಿ ಬದಿಯ ಊಟನೇ ಅಷ್ಟು ಅಂತ ಹೇಳ್ಬೋದು, ರುಚಿಯಾಗಿರುತ್ತೆ. ದೊಡ್ಡ ದೊಡ್ಡ ಹೋಟೆಲ್ಗಿಂತ ಈ ರೀತಿ ತಿನ್ನೋದೇ ನನಗೆ ಖುಷಿ, ಆ್ಯಂಡ್ ಅದು ರುಚಿನೂ ಹಾಗೆ ಇರುತ್ತೆ. ನಿಮಗೆ ಕಾಸು ಉಳಿತಾಯ ಆಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ರುಚಿ ಸಿಗುತ್ತೆ. ಸೊ ನಿಮ್ಗೆ ಏನಾದರೂ ತಿನ್ನಬೇಕು ಅಂದ್ಕೊಂಡ್ರೆ, ದಿನ ಮನೆಯಲ್ಲಿ ಅಡುಗೆ ಮಾಡಿ ಸಾಕಾಗಿದೆ, ಅಪರೂಪಕ್ಕೆ ಎಲ್ಲಾದರೂ ಹೊರಗಡೆ ನಾನ್ ವೆಜ್ ಊಟ ತಿನ್ನಬೇಕು ಅಂತಂದರೆ ನೀವು ರಾಜಾ ಹುಲಿನ ತಪ್ಪದೆ ಟ್ರೈ ಮಾಡಿ. ಇದಿರೋದು ವಿಜಯನಗರ್, ನಿಮಗೆ ಮೇಯ್ನ್ ರೋಡಲ್ಲೇ ನಿಮಗೆ ಸಿಕ್ಕುತ್ತೆ. ಸೈಡಲ್ಲಿ ರಶ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ರಾಜಾ ಹುಲಿ ಹೋಟೆಲ್ ಇದೆ ಅಂತ. ಸೊ ಅಂದರೆ ರೋಡ್ ಸೈಡಲ್ಲಿ ಇರುವಂತಹ ಒಂದು ಬೀದಿ ಬದಿಯಲ್ಲಿರುವಂತಹ ಒಂದು ಇದು ತುಂಬ ಅಂದರೆ ತುಂಬ ಟೇಸ್ಟ್ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ. ಅಪರೂಪಕ್ಕೆ ಒಮ್ಮೆ ಆದರೂ ಈ ರೀತಿ ತಿಂದಾಗ ನಿಮಗೆ ರುಚಿ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.